ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಂದು ನಾವು 7ನೇ ತರಗತಿ ವಿಜ್ಞಾನ ವಿಷಯದ ಘಟಕ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಎಂಬ ಪಾಠದಲ್ಲಿನ ಚಟುವಟಿಕೆ 5.5 ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ. ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದರೆ, ವಸ್ತುಗಳ ಭೌತ ಬದಲಾವಣೆಯ ಬಗ್ಗೆ ಈ ಚಟುವಟಿಕೆಯಲ್ಲಿ ನಾವು ತಿಳಿಯಲಿದ್ದೇವೆ. ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದರೆ, ಬ್ಲೇಡ್ ಅಥವಾ ಲೋಹವನ್ನು ಕತ್ತರಿಸುವ ಬ್ಲೇಡ್, ಗ್ಯಾಸ್ ಒಲೆ, ಇಕ್ಕಳ, ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ. ಈಗ ಚಟುವಟಿಕೆಯನ್ನು ಮಾಡುವ ವಿಧಾನವನ್ನು ನಾವು ನೋಡೋದಾದರೆ, ಈಗಾಗಲೇ ಉಪಯೋಗಿಸಿದ ಲೋಹವನ್ನು ಕತ್ತರಿಸುವ ಬ್ಲೇಡ್ ಆಗಿರ್ಬೋದು ಅಥವಾ ಶೇವಿಂಗ್ ಬ್ಲೇಡನ್ನು ಇಕ್ಕಳದ ಸಹಾಯದಿಂದ ಹಿಡಿದುಕೊಂಡು ಅದನ್ನು ಗ್ಯಾಸ್ ಒಲೆಯ ಜ್ವಾಲೆಯ ಮೇಲೆ ಹಿಡಿಯಬೇಕು. ಕೆಲವು ನಿಮಿಷಗಳ ಕಾಲ ಹೀಗೆ ನಾವು ಆ ಬ್ಲೇಡನ್ನು ಕಾಯಿಸಬೇಕು. ಅಂದರೆ ಅದರ ಬಣ್ಣ ಬದಲಾಗುವವರೆಗೆ ನಾವು ಕಾಯಿಸಬೇಕು. ಬ್ಲೇಡ್ನ ತುದಿಯ ಬಣ್ಣ ಬದಲಾದೀತೆ ಎಂಬುದನ್ನು ಕೂಡ ನಾವು ಗಮನಿಸಬೇಕು. ತದನಂತರ ಆ ಬ್ಲೇಡನ್ನು ಜ್ವಾಲೆಯಿಂದ ಹೊರತೆಗೆಯಬೇಕು. ಹೊರತೆಗೆದು ಅದರ ಬಣ್ಣವನ್ನು ನೋಡಬೇಕು. ಎರಡೂ ಸಮಯದಲ್ಲಿ ಆದಂತಹ ಬಣ್ಣದ ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ಚಟುವಟಿಕೆಯನ್ನು ಮಾಡೋದನ್ನು ಈಗ ನೋಡೋಣ. ಈ ಬ್ಲೇಡ್ನ ಬಣ್ಣವನ್ನು ನೀವು ಗಮನಿಸಿ. ಇಕ್ಕಳದ ಸಹಾಯದಿಂದ ಬ್ಲೇಡನ್ನು ಹಿಡಿದುಕೊಂಡು ಅದನ್ನು ಕಾಯಿಸುತ್ತಿರುವುದನ್ನು ನೀವು ಗಮನಿಸಬಹುದು. ಅದರ ಬಣ್ಣದಲ್ಲಿ ಆಗುವ ಬದಲಾವಣೆಯನ್ನು ನೀವು ಸರಿಯಾಗಿ ಗಮನಿಸಿ. ಕೆಂಪು ಬಣ್ಣಕ್ಕೆ ಬದಲಾಗ್ತಾ ಇರೋದು ನಿಮಗೆ ಕಾಣಿಸ್ತಾ ಇದೆ. ನೋಡಿ, ಈ ಭಾಗದಲ್ಲಿ ಕೆಂಪಾಗಿ ಬದಲಾಗ್ತಾ ಇದೆ. ಮೊದಲಿನ ಬಣ್ಣಕ್ಕೂ ಈಗ ಕಾಯಿಸುತ್ತಿರುವಾಗ ಕಾಣುವ ಬಣ್ಣಕ್ಕೂ ವ್ಯತ್ಯಾಸವನ್ನು ನೀವು ಗಮನಿಸಬೇಕು. ನೋಡಿ, ಈಗ ಮೊದಲಿನ ಬಣ್ಣಕ್ಕೆ ತಿರುಗಿದೆ. ಕಾಯಿಸುವಾಗ ಕೆಂಪು ಬಣ್ಣದಲ್ಲಿ ಇತ್ತು, ಈಗ ಮೊದಲಿನ ಬಣ್ಣಕ್ಕೆ ಮರಳಿ ಅದು ಬಂದಿದೆ. ಫಲಿತಾಂಶವನ್ನು ನಾವು ನೋಡೋದಾದರೆ, ನಾವು ಬ್ಲೇಡನ್ನು ಗ್ಯಾಸ್ನ ಒಲೆಯ ಜ್ವಾಲೆಯ ಸಹಾಯದಿಂದ ಕಾಯಿಸಿದಾಗ ಅದರ ಬಣ್ಣ ಕೆಂಪಾಗಿ ಬದಲಾಯಿತು. ಆದರೆ ಅದರಿಂದ ಹೊರತೆಗೆದ ತಕ್ಷಣ ಮೊದಲಿನ ರೂಪಕ್ಕೆ, ಅಂದರೆ ಅದರ ಬಣ್ಣಕ್ಕೆ ಅದು ಮರಳಿ ಪಡೆಯಿತು. ಅಂದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವ ಅಂಶ ಏನಂದರೆ, ಕೇವಲ ಬಣ್ಣದಲ್ಲಿ ಮಾತ್ರ ಬದಲಾವಣೆಯಾಗಿದೆ. ಆದರೆ ಅಲ್ಲಿದ್ದದ್ದು ಕೂಡ ಬ್ಲೇಡೆ, ಇಲ್ಲಿದ್ದದ್ದು ಕೂಡ ಬ್ಲೇಡೆ. ಆ ಲೋಹದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಕಂಡು ಬಂದಿಲ್ಲ. ಇಲ್ಲಿ ನಮಗೆ ಹೊಸ ವಸ್ತುವು ಕೂಡ ಉತ್ಪತ್ತಿಯಾಗಿಲ್ಲ. ಹಾಗಾದರೆ ವಸ್ತುವಿನ ಮೂಲ ಸ್ಥಿತಿ, ಗಾತ್ರ, ಬಣ್ಣ ಮತ್ತು ಆಕಾರದಲ್ಲಿ ಉಂಟಾದ ವ್ಯತ್ಯಾಸವನ್ನು ನಾವು ಭೌತ ಬದಲಾವಣೆ ಅಂತ ಕರಿತೀವಿ. ಮೊದಲಿನ ಚಟುವಟಿಕೆಯಲ್ಲಿ ನಾವು ಗಾತ್ರದಲ್ಲಿ ಅಥವಾ ಆಕಾರದಲ್ಲಿ ಆದಂತಹ ಬದಲಾವಣೆ, ಪೇಪರನ್ನು, ಕಾಗದವನ್ನು ಕತ್ತರಿಸಿ ಅದರ ಆಕಾರದಲ್ಲಿ ಉಂಟಾದಂತಹ ಬದಲಾವಣೆಯನ್ನು ನಾವು ಗಮನಿಸಿದೆವು. ತದನಂತರ ನಾವು ಗಾತ್ರದಲ್ಲಿ, ಅಂದರೆ ಸೀಮೆ ಸುಣ್ಣವನ್ನು ತಯಾರಿಸಿದಾಗ ಅಲ್ಲಿ ಆದಂತಹ ಗಾತ್ರದಲ್ಲಿ ಆದಂತಹ ಬದಲಾವಣೆಯನ್ನು ನಾವು ನೋಡಿದೆವು. ತದನಂತರ ನಾವು ಘನಸ್ಥಿತಿ, ದ್ರವ ಸ್ಥಿತಿ, ಅನಿಲ ಸ್ಥಿತಿ, ಹೀಗೆ ವಸ್ತು 3 ಸ್ಥಿತಿಗಳಿಗೆ ಬದಲಾದಾಗ ಅದರ ಮೂಲ ರಚನೆಯಲ್ಲಿ ಅಥವಾ ಮೂಲ ಪದಾರ್ಥದಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಕಂಡುಬರಲಿಲ್ಲ. ಹೊಸ ವಸ್ತುವು ಕೂಡ ಉತ್ಪತ್ತಿಯಾಗಲಿಲ್ಲ. ಮತ್ತು ಈ ಚಟುವಟಿಕೆಯಲ್ಲಿ ಕೇವಲ ಬಣ್ಣ ಮಾತ್ರ ಬದಲಾಗಿದೆ, ಆದರೆ ಮೂಲ ವಸ್ತುವಿನಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಿಲ್ಲ. ಹಾಗಾಗಿ ಇದು ನಮಗೆ ಭೌತ ಬದಲಾವಣೆ ಎಂದು ಕಂಡುಬರುತ್ತದೆ. ಇದು ಭೌತ ಬದಲಾವಣೆಗೆ ಉದಾಹರಣೆಯಾಗಿದೆ. ಆತ್ಮೀಯರೇ, ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಮೋಹನ್ ಬಾಬು, BS, ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ, ಮುದ್ದೇಬಿಹಾಳ ತಾಲೂಕು, ವಿಜಯಪುರ ಜಿಲ್ಲೆ. ಧನ್ಯವಾದಗಳು.